ಆತ್ಮೀಯ ಯೂಟ್ಯೂಬ್ ವೀಕ್ಷಕರಿಗೆ ನಿಮ್ಮ ಸ್ನೇಹಿತ ಪರಶುರಾಮ್ ಮಾಡುವ ನಮಸ್ಕಾರಗಳು. ನೆನಪಿರಲಿ ಯೂಟ್ಯೂಬ್ ಚಾನಲ್ ವತಿಯಿಂದ ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತು ಮತ್ತೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಒಂದು ಖುಷಿಯಾಗುವಂಥ ವಿಚಾರ ಮತ್ತು ವಿಡಿಯೋ. BSc ಡಿಪ್ಲೊಮೊ ಇಂಜಿನಿಯರಿಂಗ್ ಮತ್ತು SSLC ಮುಗಿಸಿ ITI ಮುಗಿಸಿದಂಥ 18ರಿಂದ 36 ವರ್ಷದೊಳಗಿನ ಎಲ್ಲ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ ಮತ್ತು ಸುಮಾರು 14,298 ಹುದ್ದೆಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಸ್ನೇಹಿತರೆ, ಮಾಹಿತಿಯನ್ನು ಸ್ಕ್ರಿಪ್ಟ್ ಮಾಡದೆ ಕೊನೆಯವರೆಗೂ ವೀಕ್ಷಣೆ ಮಾಡಿರಿ. ನೆನಪಿರಲಿ ಯೂಟ್ಯೂಬ್ ಕನ್ನಡ ಚಾನಲನ್ನು ಮೊದಲನೇ ಸಲ ವೀಕ್ಷಣೆ ಮಾಡುತ್ತಿದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಲೈಕ್ ಕೊಟ್ಟು ಶೇರ್ ಮಾಡಿ ಅಂತ ಹೇಳುತ್ತಾ, ಅರ್ಜಿ ಪ್ರಾರಂಭವಾಗುವಂಥ ದಿನಾಂಕ 2/10/2024ರಿಂದ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 16/10/2024. ಸ್ನೇಹಿತರೆ, ಭಾರತೀಯ ರೈಲ್ವೆ ಇಲಾಖೆಯಲ್ಲಿ ತಂತ್ರಜ್ಞರಿಗೆ ಭಾರಿ ಬೇಡಿಕೆ ಉಂಟಾಗಿದೆ. ವಿವಿಧ ರೈಲ್ವೆ ನೇಮಕಾತಿ ಮಂಡಳಿಗಳಿಂದ ಇನ್ನಷ್ಟು ಟೆಕ್ನಿಷಿಯನ್ ಹುದ್ದೆಗಳಿಗೆ ಬೇಡಿಕೆ ಸೃಷ್ಟಿಯಾಗಿದೆ. ಈ ಹಿನ್ನೆಲೆಯಲ್ಲಿ ತಿದ್ದುಪಡಿ ಅಧಿಸೂಚನೆ ಹೊರಡಿಸಿರುವ RRBI ಹೊಸದಾಗಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿದೆ. ಪ್ರಸ್ತುತ ಅರ್ಹತೆ ಪಡೆದುಕೊಂಡವರು, ಈ ಹಿಂದೆ ಅರ್ಜಿ ಸಲ್ಲಿಸಲು ವಿಫಲವಾದವರು, ವಿವಿಧ ಕಾರಣಗಳಿಂದ ಅರ್ಜಿ ತಿರಸ್ಕೃತಗೊಂಡವರು ಹಾಗೂ RRB ಬದಲಾವಣೆ ಬಯಸಿದವರು ಈಗ ಅರ್ಜಿ ಸಲ್ಲಿಸಬಹುದು. ಸುಮಾರು 9,144 ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಯ ಭರ್ತಿಗಾಗಿ ಕಳೆದ ಮಾರ್ಚ್ 9ರಂದು ನೇಮಕಾತಿ ಅಧಿಸೂಚನೆ ಹೊರಡಿಸಿತ್ತು. ಆದರೆ ಓಪನ್ ಲೈನ್ ಈ 18 ವಿಭಾಗಗಳು ಹುದ್ದೆಗಳ ಜೊತೆಗೆ ವರ್ಕ್ಶಾಪ್ ಹಾಗೂ ಇತರ 22 ವಿಭಾಗಗಳ ಟೆಕ್ನಿಷಿಯನ್ ಹುದ್ದೆಗಳನ್ನು ಸೇರಿ ಹೆಚ್ಚುವರಿ ಹುದ್ದೆಗಳನ್ನು ಭರ್ತಿ ಮಾಡಿಕೊಳ್ಳಲು ಸಂಖ್ಯೆಯನ್ನು 14,298ಕ್ಕೆ ಏರಿಕೆ ಮಾಡಿಕೊಂಡಿದೆ. ಮತ್ತೊಮ್ಮೆ ಅಧಿಸೂಚನೆ ಹೊರಡಿಸಿದೆ. ಹೆಚ್ಚುವರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅಭ್ಯರ್ಥಿಗಳ ಶೈಕ್ಷಣಿಕ ಅರ್ಹತೆ ಹಾಗೂ ಜನ್ಮ ದಿನಾಂಕ ಮತ್ತಿತರ ಅಗತ್ಯ ಅಂಶಗಳನ್ನು ತಿದ್ದುಪಡಿ ಅಧಿಸೂಚನೆಯಲ್ಲಿ ತಿಳಿಸಿದೆ. ಸ್ನೇಹಿತರೆ, ಈ ಹುದ್ದೆ ವಯೋಮಿತಿ ಮತ್ತು ವೇತನ ಅದು ಯಾವ ಥರ ಇದೆ ಅಂದರೆ, ಈ ಟೆಕ್ನಿಷಿಯನ್ ಗ್ರೇಡ್ 1 ಹಾಗೂ ಗ್ರೇಡ್ 3 ಹುದ್ದೆಗಳಂತೂ 2 ಥರ ವಿಂಗಡಣೆ ಮಾಡಲಾಗಿದೆ. ಈ ಗ್ರೇಡ್ 1 ಹುದ್ದೆಗಳಿಗೆ 18ರಿಂದ 36 ವಯೋಮಿತಿ ನಿಗದಿ ಮಾಡಲಾಗಿದೆ. 7ನೇ ವೇತನ ಆಯೋಗದ 5ನೇ ಹಂತದ ಹುದ್ದೆಗಳಾಗಿದ್ದು, ಇದಕ್ಕೆ ವೇತನ 29,200 ರೂಪಾಯಿಂದ ಆರಂಭಗೊಳ್ತದೆ. ಇನ್ನು ಗ್ರೇಡ್ 3 ಹುದ್ದೆಗಳಿಗೆ 18ರಿಂದ 33 ವಯೋಮಿತಿ ಇದ್ದು, ಇವುಗಳಿಗೆ 2ನೇ ಹಂತದ ಅಂದರೆ 19,900 ರೂಪಾಯಿ ವೇತನವಿರಲಿದೆ. ಇದು ಇಲ್ಲಿಂದ ಪ್ರಾರಂಭವಾಗುತ್ತದೆ. ಆಯಾ ವಿಭಾಗದ ಮೀಸಲಾತಿಗೆ ಅನುಸಾರ ವಯೋ ಸಡಿಲಿಕೆ ಇರುತ್ತದೆ. ಸಾಮಾನ್ಯ ವರ್ಗದವರಿಗೆ 500 ರೂಪಾಯಿ ಹಾಗೂ ಉಳಿದವರಿಗೆ 250 ರೂಪಾಯಿ ಅರ್ಜಿ ಶುಲ್ಕ ನಿಗದಿ ಮಾಡಲಾಗಿದೆ. ಕನಿಷ್ಠ ಅರ್ಹತಾ ಅಂಕಗಳು ಸಾಮಾನ್ಯ ಹಾಗೂ ಆರ್ಥಿಕವಾಗಿ ಹಿಂದುಳಿದವರಿಗೆ 40%, OBC 30%, SC ಅವರಿಗೆ 30% ಹಾಗೂ ST ಸಮುದಾಯ ಅಭ್ಯರ್ಥಿಗಳಿಗೆ 25% ಅಂಕಗಳನ್ನು ಖಂಡಿತ ಪಡೆದಿರಬೇಕು. ಆಯಾ ವಿಭಾಗದ ಅಂಗವಿಕಲರಿಗೆ ಅರ್ಹತಾ ಅಂಕಗಳನ್ನು 2% ಇಳಿಕೆ ಮಾಡಲಾಗಿದೆ. ವಿದ್ಯಾರ್ಥಿ ಗ್ರೇಡ್ 1 ಹುದ್ದೆಗೆ BSc ಡಿಪ್ಲೊಮೊ ಇಂಜಿನಿಯರಿಂಗ್ ಅಥವಾ ಇಂಜಿನಿಯರಿಂಗ್ ಪದವಿ, ಗ್ರೇಡ್ 3ರ ಹುದ್ದೆಗಳಿಗೆ SSLC ವಿದ್ಯಾರ್ಥಿ ಹೊಂದಿರಬೇಕು. ಆಯಾ ಟ್ರೇಡ್ಗಳಲ್ಲಿ ITI ಅಥವಾ ಪ್ರಮಾಣ ಪತ್ರದ ವಿದ್ಯಾರ್ಥಿಯನ್ನು ಹೊಂದಿರಬೇಕು. ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ITI ಅಥವಾ ಆಯಾ ಟ್ರೇಡ್ಗಳಲ್ಲಿ ವ್ಯಾಸಂಗ ಮಾಡದೆ ಇಂಜಿನಿಯರಿಂಗ್ ಅಥವಾ ಪದವಿ ಪೂರೈಸದಿದ್ದಲ್ಲಿ ಹುದ್ದೆಗೆ ಪರಿಗಣಿಸಲಾಗುವುದಿಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ನಿಮಗೆ ಹೇಳ್ತಾ ಇದ್ದೇನೆ. ಸ್ನೇಹಿತರೆ, ಇದರ ಜೊತೆಗೆ ನಾನು ಬೆಂಗಳೂರಿನಲ್ಲಿ ಈ ರೈಲ್ವೆ ಇಲಾಖೆಯಲ್ಲಿ 337 ಹುದ್ದೆಗಳು ಇದರಲ್ಲೇ ಕರೆದಿರುತ್ತಾರೆ. ಇದು ಏನಿದೆ ಅಂದರೆ, ಈ ಯಾವ ಹುದ್ದೆಗಳಲ್ಲಿ ಈ ಬೆಂಗಳೂರಲ್ಲಿ ಏನು ಕರೆದಿದ್ದಾರೆ ಅಂತಂದರೆ, ಟೆಕ್ನಿಷಿಯನ್ ಗ್ರೇಡ್ 1 98 ಹುದ್ದೆಗಳು, ಸಿಗ್ನಲ್ 44, ಟೆಕ್ನಿಷಿಯನ್ ಗ್ರೇಡು 3 ಅದು ಬ್ಲಾಕ್ ಸ್ಮಿತ್ ಅಂತಾರೆ, ಅದಕ್ಕೆ 14, ಕ್ಯಾರಿಯೇಜ್ ವ್ಯಾಗನ್ ಅಂತ ಕರೀತಾರೆ, ಅದಕ್ಕೆ 14 ಹುದ್ದೆಗಳು. ಆಮೇಲೆ ಡೀಸೆಲ್ ಮೆಕ್ಯಾನಿಕಲ್ ಇದು 5 ಹುದ್ದೆಗಳು, ಮತ್ತು ಇಲೆಕ್ಟ್ರಿಕಲ್ 23, ರೆಫ್ರಿಜರೇಷನ್ S&T 26, ಟ್ರ್ಯಾಕ್ ಮಷಿನ್ 8,
ಕಾರ್ಪೆಂಟರ್ 27, ಎಲೆಕ್ಟ್ರಿಕಲ್ 3, ಟರ್ನರ್ ಅಂದರೆ ವರ್ಕ್ಶಾಪ್ ಇದಕ್ಕೆ 15, ಫಿಟ್ಟರ್ 117, ಆಮೇಲೆ ಮಷಿನಿಸ್ಟ್ ಅಂತ 11, ಏರ್ ಕಂಡೀಷನಿಂಗ್ 3, ಟ್ರೈಮರ್ ವರ್ಕ್ಶಾಪ್ 3, ವೆಲ್ಡರ್ 21. ಹೀಗೆ 337 ಇದು ಬೆಂಗಳೂರಿನಲ್ಲಿ ಮಾತ್ರ ಕರೆದಿರುವ ವಿಷಯ. ಆದ ಕಾರಣ ಸ್ನೇಹಿತರೆ, ನಾನು ಹೇಳೋದಿಷ್ಟೇ, ಇವತ್ತಿನ ಒಂದು ಕಾಲದಲ್ಲಿ ಯಾವುದೇ ವಿದ್ಯಾರ್ಥಿಗೆ ಅಸಾಧ್ಯವಾದಂಥ ಮಾತು ಇಲ್ಲ. ಪ್ರತಿದಿನ ನೀವು 4ರಿಂದ 5 ತಾಸು ಓದಿದರೆ ಖಂಡಿತ ನೀವು ಸಫಲರಾಗ್ತೀರಿ ಅಂತ ಹೇಳ್ತಾ, ಆದಷ್ಟು ಬೇಗ ಈ ರೈಲ್ವೆ ಇಲಾಖೆಯಲ್ಲಿ ಹುದ್ದೆಗೆ ಕರೆದಂಥ ಒಂದು ಹುದ್ದೆಯಲ್ಲಿ ತಾವು ಕೂಡಬೇಕಂದ್ರೆ ತಾವು ಓದಬೇಕಂದ್ರೆ ತಾವು ಪಬ್ಲಿಕ್ ಲೈಬ್ರರಿ ಇನ್ನಿತರ ಗ್ರಂಥಾಲಯಗಳಿಗೆ ತಾವು ಭೇಟಿ ಕೊಡಲೇಬೇಕು. ಗ್ರಂಥಾಲಯದಲ್ಲಿ ಪ್ರತಿದಿನ ಸುಮಾರು 1ರಿಂದ 10, 12 ಕನ್ನಡ ಪತ್ರಿಕೆಗಳು ಬರ್ತವೆ. 2ರಿಂದ 3-4 ಇಂಗ್ಲೀಷ್ ಪತ್ರಿಕೆಗಳು ಬರ್ತವೆ, ಮ್ಯಾಗ್ಝಿನ್ಸ್ಗಳು ಬರ್ತವೆ, ವಾರ ಪತ್ರಿಕೆ ಬರ್ತವೆ, ತಿಂಗಳ ಪತ್ರಿಕೆಗಳು ಬರ್ತವೆ. ಇವೆಲ್ಲಗಳನ್ನು ತಾವು ಕುಂತು ಸ್ಟಡಿ ಮಾಡಿದ್ದೇ ಆದರೆ ನೀವು ಅಂದ್ಕೊಂಡ ಕೆಲಸ ಸಕ್ಸಸ್ ಆಗುತ್ತೆ ಅಂತ ಹೇಳುತ್ತಾ, ಮತ್ತೊಂದು ವಿಡಿಯೋದೊಂದಿಗೆ ತಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ.